ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕಪಟತೆ ಮತ್ತು ಕಪಟರ ಬಗ್ಗೆ ಕುರ್ಆನ್ನಲ್ಲಿ ಹಲವೆಡೆ ಉಲ್ಲೇಖ ಮಾಡಲಾದ ವಿಚಾರವಾಗಿದೆ. ಇನ್ನೊಬ್ಬರ ಮುಂದೆ ಸಾಚಾ ವ್ಯಕ್ತಿಯಂತೆ ಅಭಿನಯಿಸುವುದಕ್ಕೆ ಕಪಟತೆ ಎಂದು ಹೆಸರು. ಇದು ಒಂದು ನೀಚ ಕೃತ್ಯವಾಗಿದೆ. ನಾವು ನಮ್ಮೊಡನೆ ಪ್ರಾಮಾಣಿಕತೆ ತೋರುವುದು ಅತ್ಯಂತ ಉತ್ತಮ ಸತ್ಕರ್ಮವಾಗಿರುತ್ತದೆ. ತಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಲುವುಗಳನ್ನು ಬದಿಗಿಟ್ಟು ಕಾರ್ಯಸಾಧನೆಗಾಗಿ ಇತರರನ್ನು ತೃಪ್ತಿಪಡಿಸುವ ಕೆಲ ಜನರಿದ್ದಾರೆ. ನಿಮ್ಮ ಇಷ್ಟ ಮತ್ತು ತೀರ್ಮಾನವೇ ನನ್ನದೂ ಆಗಿರುತ್ತದೆ ಎಂದು ತಿಳಿಸಲು ಅವರು ಈ ಕಪಟತೆಯನ್ನು ಪ್ರದರ್ಶಿಸುತ್ತಾರೆ. ಇದು ದೊಡ್ಡ ಅಪರಾಧವಾಗಿರುತ್ತದೆ. ಕಪಟ ಜನರು ಮಾಡುವ ವಿವಿಧ ನೀಚ ಕೃತ್ಯಗಳನ್ನು ಕುರ್ಆನ್ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ. ಕುರ್ಆನ್ ಅಲ್ಲಾಹನ ವಚನವಾಗಿದೆ ಮತ್ತು ಅದರ ರಚನೆ ಮನುಷ್ಯನಿಗೆ ಅಸಾಧ್ಯ ಎಂದು ಸ್ಪಷ್ಟವಾಗಿ ತಿಳಿದ ಪ್ರಸಿದ್ಧ ಕವಿ ಸಾಹಿತಿಯೊಬ್ಬರು ಪ್ರಮುಖ ವ್ಯಕ್ತಿಗಳ ಮೆಚ್ಚುಗೆಯನ್ನು ಗಳಿಸಿಕೊಳ್ಳಲು ಮಾತನ್ನು ಬದಲಿಸಿದ ಕಥೆಯನ್ನು ಕುರ್ಆನ್ ವಿವರಿಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಇದ್ದಾಗ ಅವರ ಹಿತಾಕಾಂಕ್ಷಿಯಂತೆ ವರ್ತಿಸಿ ಅವರ ಬಳಿಯಿಂದ ಹೊರಟ ಬಳಿಕ ವಿರೋಧಿಗಳೊಡನೆ ಸೇರಿಕೊಂಡು ಅವರ ತಾಳಕ್ಕೆ ತಕ್ಕಂತೆ ವರ್ತಿಸುವವರ ಬಗ್ಗೆಯೂ ಕುರ್ಆನ್ ಉಲ್ಲೇಖ ಮಾಡಿದೆ. ಯುದ್ಧಕ್ಕಾಗಿ ಬೇಡಿಕೆ ನೀಡುತ್ತಿದ್ದ ಜನರು ಅದು ಅನಿವಾರ್ಯವಾದ ಸಂದರ್ಭದಲ್ಲಿ ನಮ್ಮನ್ನು ಮರಣದ ಕಡೆಗೆ ಮುನ್ನಡೆಸುತ್ತಿದ್ದೀರಾ ಎಂದು ಸ್ವತಃ ಪ್ರವಾದಿಯೊಡನೆ ಕೇಳಿದವರ ಕುರಿತು ಕುರ್ಆನ್ ಉಲ್ಲೇಖ ನಡೆಸಿದೆ. ವಾಸ್ತವದಲ್ಲಿ ಕಪಟತನ ತೋರುವವರು ನಾನು ನಿಮ್ಮಿಬ್ಬರ ಹಿತಾಕಾಂಕ್ಷಿ ಎಂದು ನಟಿಸಿ ಆದಮ್ ಮತ್ತು ಹವ್ವಾರನ್ನು ವಂಚಿಸಿದ ಇಬ್ಲೀಸನ ಪಕ್ಷದವರಾಗಿರುತ್ತಾರೆ. ಕಪಟ ಜನರ ಗೆಳೆತನ, ಅವರ ಸಾಮಾಜಿಕ ಸಂಬಂಧಗಳು ದ್ವಿಮುಖ ನೀತಿ ಮತ್ತು ವಂಚನೆಯಿಂದ ಕೂಡಿರುತ್ತದೆ. ಅದರ ಹಿಂದೆ ಗುಪ್ತ ಕಾರ್ಯಸೂಚಿ ಅಡಗಿರುತ್ತದೆ. ಕಪಟ ವಿಶ್ವಾಸಿಗಳ ಸಂಘಟನಾ ಕೆಲಸ ಕಾರ್ಯ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳ ಹಿಂದೆ ಸ್ವಹಿತಾಸಕ್ತಿಯ ಹೊರತು ಬೇರಾವುದೇ ಉದ್ದೇಶವೂ ಅಡಗಿರುವುದಿಲ್ಲ. ಪ್ರಾಮಾಣಿಕತೆ, ಸತ್ಯಸಂಧತೆ, ಉದಾರತೆ, ಧೈರ್ಯ ಮೊದಲಾದ ಉನ್ನತ ಗುಣಗಳನ್ನು ಕಾಲಡಿಯಲ್ಲಿ ಹೊಸಕಿ ಹಾಕಲು ಅವರಿಗೆ ಯಾವುದೇ ಬೇಸರವಿಲ್ಲ. ತಮ್ಮ ನೀತಿ ನಿಲುವುಗಳಿಗೆ ಸಂಬಂಧಿಸಿದಂತೆ ಆತ್ಮಾವಲೋಕನ ನಡೆಸುವವರಿಗೆ ಇಂತಹ ಆಧ್ಯಾತ್ಮಿಕ ರೋಗಗಳಿಂದ ಪಾರಾಗುವಂತೆ ಕಾಪಟ್ಯದಿಂದಲೂ ಪಾರಾಗಬಹುದು. ಪರಿಶುದ್ಧತೆ ಮಾನವರ ಪ್ರಕೃತಿಯಾಗಿದೆ. ಆ ಪರಿಶುದ್ಧತೆಯನ್ನು ಸುಲಭವಾಗಿ ಮರಳಿ ಪಡೆಯಬಹುದು. ಆದರೆ ಅದಕ್ಕೆ ನಾವು ಮನಸ್ಸು ಮಾಡಬೇಕಷ್ಟೆ. ಹಾಗೆ ಮಾಡಿದಲ್ಲಿ ಸೈತಾನನ ಸ್ಥಾನದಿಂದ ಮಲಕುಗಳ ಉನ್ನತ ಸ್ಥಾನಕ್ಕೆ ಮನುಷ್ಯನಿಗೆ ಏರಲು ಸಾಧ್ಯ. ಸತ್ಯವಿಶ್ವಾಸದ ದೀಪದ ಮೂಲಕ ಹೃದಯವನ್ನು ಪ್ರಕಾಶಿಸಲು ಮತ್ತು ಸೈತಾನನ ವಂಚನೆಯಿಂದ ಪಾರಾಗಲು ನಾವು ಸದಾ ಅಲ್ಲಾಹನಲ್ಲಿ ಪ್ರಾರ್ಥನೆ ನಡೆಸುತ್ತಿರಬೇಕು. ಖಂಡಿತ ಅವನು ನಮ್ಮ ಕೈಬಿಡಲಾರ.